ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನ್ರಿ ಒಂದ್ಸಲ ಬಾರ್ಸ್ದಾಗ ತೆಗ್ದಿಲ್ಲ ನಾವು. ಎರಡನೇ ಸತಕ್ಕೆ ನಮ್ಮ ಇನ್ನೊಬ್ಬಾಕಿ ಮೂರನೇದಕ್ಕೆ ಅಕ್ಕ ಅದಾಳ್ರಿ. ಅಕ್ಕಿ ತೆಗ್ಯಾಕ ಹೋಗ್ಬೇಡ ಅಂದಿಲ್ರಿ, ಈಕಿ ಹೋಗಿದ್ಲ. ತೆಗಿಬೇಡ ಅಂದ್ರು ಅವ ಚಾಕುವಿಂದ ಇಟ್ಕೊಂಬಂದ. ನಮ್ಮ ಅಜ್ಜಿ ಮಕ್ಕೊಂದಿದ್ರಿ. ಅಜ್ಜಿ ಯಾರು ಹೆಂಗೆ ಮಾತಾಡ್ತಾರಲ್ಲ ಹಂಗೆ ಬಂದು ಮಾತಾಡ್ಯಾನ್ರಿ. ಚಾಕು ಇಟ್ಕೊಂಬಂದಿದ್ದು ಗೊತ್ತಿಲ್ರಿ ನಮ್ಗೆ. ನಮ್ಮ ಅಜ್ಜಿಗೆ ಎಬ್ಬಿಸಂದ. ನಮ್ಮ ಅಜ್ಜಿಗೆ ಎಬ್ಬಿಸಿ ನಮ್ಮ ಅಕ್ಕ ಈಗ ತಿರ್ಕೊಂಡಲ್ರಿ. ಆಕಿಗೆ ಬರ್ತಿಲ್ಲ ಅಂದ್ರೆ ನಾ ಎದಕ್ಕೆ ಬರ್ಬೇಕು? ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ತಂಗ್ಯಾರು ಬಿಟ್ಟು ಬರಂಗಿಲ್ಲ ಅಂದಲ್ರಿ. ಆಕಿ ಬರ್ಲಾರ್ದಕ್ಕೆ ನಮ್ಮ ಮೂರನೇದಕ್ಕಂದು ದುಗುಸಾಕಿನ ಕೈ ಹಿಡ್ದು ಜಕ್ಕೊಂಡು ಹೋಗಿ ಕುತ್ತಿಗೆ ಚಾಕು ಹಾಕ್ಬಿಟ್ಟಾನ್ರಿ. ಕುತ್ತಿಗೆ ಹಾಕ್ಯಾನ, ಹೊಟ್ಟಿಗೆ ಹಾಕ್ಯಾನ, ಹೆದಿಗೂ ಹಾಕ್ಯಾನ್ರಿ. ಈಗ ಒಲ್ಲೆ ಅಂದಿದ್ದಕ್ಕೆ ಈ ಥರ ಮಾಡ್ಯಾನೇನ್ರಿ? ಒಲ್ಲೆ ಆಕೆ ಏನು ಅವನ ಜೊತೆ ಅಷ್ಟೊಂದು ಇವತ್ತು ಮನೆಗೆ ಬಂದಾಗ ಒಲ್ಲೆ ಅಂದಲ್ರಿ. ಆಕೆ ಒಮ್ಮೆ ಬೆದರಿಕೆ ಹಾಕಿದ್ದ ಅಂತ್ರಿ. ನೀ ನನ್ನ ಜೊತೆ ಮೈಸೂರಿಗೆ ಬರಲಿಲ್ಲ ಅಂದ್ರೆ ನೀರಂಜಿ ಮಗಳದಾತಲ್ಲ ನಿನಗೂ ಹಂಗೆ ಆಗ್ತೈತೆ ನೋಡಿ ಅಂದಿದ್ದ ಅಂತ್ರಿ. ಅದ ಪೊಲೀಸ್ರಿಗೆ ಹೇಳಿದ್ವಿ ನಾವು. ಅವರೆಲ್ಲ ಮೂಢನಂಬಿಕೆ ಅನ್ಕೊಂಡಿದ್ರಿ. ನಾವು ಪೊಲೀಸ್ರಿಗೆ ಹೇಳ ಸುಮ್ಮನಿದ್ದೀವ್ರಿ. ಇವತ್ತು ಬಂದು ಹಿಂಗೆ ಮಾಡ್ಯಾನ್ರಿ. ಅವ್ನಿಗೆ ಶಿಕ್ಷೆ ಆಗ್ಬೇಕ್ರಿ. ಅವ್ನಿಗೆ ಉಳಿಸ್ಬಾರ್ದ್ರಿ, ಎನ್ಕೌಂಟ್ರ್ ಮಾಡ್ಬೇಕ್ರಿ. ಇನ್ನೊಂದು ಹೆಣ್ಮಕ್ಳಿಗೆ ಇವ್ರು ನೋಡಿ ಇನ್ನೊಬ್ರು ಕಲಿತಾ. ಈಗ ನಮ್ಮ ಅಕ್ಕನ ಜೀವ ಹೋದಂಗೆ ಇನ್ನೊಬ್ರಿಗೆ ಹೋಗ್ಬಾರ್ದು, ಇನ್ನೊಂದು ಹೆಣ್ಮಕ್ಳು ಹೋಗ್ಬಾರ್ದು. ಹಂಗೆ ಆಗ್ತೈತೆ ಅಂದಿದ್ದಾರೆ ಅವ. ಈಗ ಪೊಲೀಸ್ರಿಗೆ ಹೇಳಿದ್ವಿ. ಅವರೆಲ್ಲ ಮೂಢನಂಬಿಕೆ ಹಂಗೆ ಓದಿದ್ರಿ. ಫಸ್ಟ್ ಹುಡುಗಿಗೆ ಇವನಿಗೂ ಬಿಡ್ಬೇಡ, ಇಬ್ಬರಿಗೂ ಬಿಡ್ಬೇಡ್ದ್ರಿ. ಅವ್ರಿಗೆ ಮೂಢನಂಬಿಕೆ ಇದೆಲ್ಲ ಅಂತಂದ್ರಿ. ಹೇಳಿದ್ವಿ ಬಂದು ಹೇಳಿದ್ವಿ. ಅವ್ನಿಗೆ ಬಿಡ್ಬಾರ್ದ್ರಿ. ನಮ್ಮ ಅಕ್ಕಗಾದಂಗೆ ಇನ್ನೊಬ್ಬರು ಹೆಣ್ಮಕ್ಳು ಮರ ಅನ್ಬಾರ್ದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನ್ರಿ ಒಂದ್ಸಲ ಬಾರ್ಸ್ದಾಗ ತೆಗ್ದಿಲ್ಲ ನಾವು. ಎರಡನೇ ಸತಕ್ಕೆ ನಮ್ಮ ಇನ್ನೊಬ್ಬಾಕಿ ಮೂರನೇದಕ್ಕೆ ಅಕ್ಕ ಅದಾಳ್ರಿ. ಅಕ್ಕಿ ತೆಗ್ಯಾಕ ಹೋಗ್ಬೇಡ ಅಂದಿಲ್ರಿ, ಈಕಿ ಹೋಗಿದ್ಲ. ತೆಗಿಬೇಡ ಅಂದ್ರು ಅವ ಚಾಕುವಿಂದ ಇಟ್ಕೊಂಬಂದ. ನಮ್ಮ ಅಜ್ಜಿ ಮಕ್ಕೊಂದಿದ್ರಿ. ಅಜ್ಜಿ ಯಾರು ಹೆಂಗೆ ಮಾತಾಡ್ತಾರಲ್ಲ ಹಂಗೆ ಬಂದು ಮಾತಾಡ್ಯಾನ್ರಿ. ಚಾಕು ಇಟ್ಕೊಂಬಂದಿದ್ದು ಗೊತ್ತಿಲ್ರಿ ನಮ್ಗೆ. ನಮ್ಮ ಅಜ್ಜಿಗೆ ಎಬ್ಬಿಸಂದ. ನಮ್ಮ ಅಜ್ಜಿಗೆ ಎಬ್ಬಿಸಿ ನಮ್ಮ ಅಕ್ಕ ಈಗ ತಿರ್ಕೊಂಡಲ್ರಿ. ಆಕಿಗೆ ಬರ್ತಿಲ್ಲ ಅಂದ್ರೆ ನಾ ಎದಕ್ಕೆ ಬರ್ಬೇಕು? ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ತಂಗ್ಯಾರು ಬಿಟ್ಟು ಬರಂಗಿಲ್ಲ ಅಂದಲ್ರಿ. ಆಕಿ ಬರ್ಲಾರ್ದಕ್ಕೆ ನಮ್ಮ ಮೂರನೇದಕ್ಕಂದು ದುಗುಸಾಕಿನ ಕೈ ಹಿಡ್ದು ಜಕ್ಕೊಂಡು ಹೋಗಿ ಕುತ್ತಿಗೆ ಚಾಕು ಹಾಕ್ಬಿಟ್ಟಾನ್ರಿ. ಕುತ್ತಿಗೆ ಹಾಕ್ಯಾನ, ಹೊಟ್ಟಿಗೆ ಹಾಕ್ಯಾನ, ಹೆದಿಗೂ ಹಾಕ್ಯಾನ್ರಿ. ಈಗ ಒಲ್ಲೆ ಅಂದಿದ್ದಕ್ಕೆ ಈ ಥರ ಮಾಡ್ಯಾನೇನ್ರಿ? ಒಲ್ಲೆ ಆಕೆ ಏನು ಅವನ ಜೊತೆ ಅಷ್ಟೊಂದು ಇವತ್ತು ಮನೆಗೆ ಬಂದಾಗ ಒಲ್ಲೆ ಅಂದಲ್ರಿ. ಆಕೆ ಒಮ್ಮೆ ಬೆದರಿಕೆ ಹಾಕಿದ್ದ ಅಂತ್ರಿ. ನೀ ನನ್ನ ಜೊತೆ ಮೈಸೂರಿಗೆ ಬರಲಿಲ್ಲ ಅಂದ್ರೆ ನೀರಂಜಿ ಮಗಳದಾತಲ್ಲ ನಿನಗೂ ಹಂಗೆ ಆಗ್ತೈತೆ ನೋಡಿ ಅಂದಿದ್ದ ಅಂತ್ರಿ. ಅದ ಪೊಲೀಸ್ರಿಗೆ ಹೇಳಿದ್ವಿ ನಾವು. ಅವರೆಲ್ಲ ಮೂಢನಂಬಿಕೆ ಅನ್ಕೊಂಡಿದ್ರಿ. ನಾವು ಪೊಲೀಸ್ರಿಗೆ ಹೇಳ ಸುಮ್ಮನಿದ್ದೀವ್ರಿ. ಇವತ್ತು ಬಂದು ಹಿಂಗೆ ಮಾಡ್ಯಾನ್ರಿ. ಅವ್ನಿಗೆ ಶಿಕ್ಷೆ ಆಗ್ಬೇಕ್ರಿ. ಅವ್ನಿಗೆ ಉಳಿಸ್ಬಾರ್ದ್ರಿ, ಎನ್ಕೌಂಟ್ರ್ ಮಾಡ್ಬೇಕ್ರಿ. ಇನ್ನೊಂದು ಹೆಣ್ಮಕ್ಳಿಗೆ ಇವ್ರು ನೋಡಿ ಇನ್ನೊಬ್ರು ಕಲಿತಾ. ಈಗ ನಮ್ಮ ಅಕ್ಕನ ಜೀವ ಹೋದಂಗೆ ಇನ್ನೊಬ್ರಿಗೆ ಹೋಗ್ಬಾರ್ದು, ಇನ್ನೊಂದು ಹೆಣ್ಮಕ್ಳು ಹೋಗ್ಬಾರ್ದು. ಹಂಗೆ ಆಗ್ತೈತೆ ಅಂದಿದ್ದಾರೆ ಅವ. ಈಗ ಪೊಲೀಸ್ರಿಗೆ ಹೇಳಿದ್ವಿ. ಅವರೆಲ್ಲ ಮೂಢನಂಬಿಕೆ ಹಂಗೆ ಓದಿದ್ರಿ. ಫಸ್ಟ್ ಹುಡುಗಿಗೆ ಇವನಿಗೂ ಬಿಡ್ಬೇಡ, ಇಬ್ಬರಿಗೂ ಬಿಡ್ಬೇಡ್ದ್ರಿ. ಅವ್ರಿಗೆ ಮೂಢನಂಬಿಕೆ ಇದೆಲ್ಲ ಅಂತಂದ್ರಿ. ಹೇಳಿದ್ವಿ ಬಂದು ಹೇಳಿದ್ವಿ. ಅವ್ನಿಗೆ ಬಿಡ್ಬಾರ್ದ್ರಿ. ನಮ್ಮ ಅಕ್ಕಗಾದಂಗೆ ಇನ್ನೊಬ್ಬರು ಹೆಣ್ಮಕ್ಳು ಮರ ಅನ್ಬಾರ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.